ನರೈನ್ ಚೆಕಿಂಗ್ ಮಾಡ್ತಾರ, ಒಗಿತಾರ, ಬಾಲ್ನ ಥ್ರೋ ಮಾಡ್ತಾರ. T20 ದಿಗ್ಗಜನ ವಿರುದ್ಧ ಅಶ್ವಿನ್ ಏನು ಆರೋಪ ಮಾಡಿದ್ದಾರೆ? ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದ ದಿಗ್ಗಜ ಸ್ಪಿನ್ನರ್, ಕ್ರಿಕೆಟ್ನ ಸೈಂಟಿಸ್ಟ್ ಅಶ್ವಿನ್ ಸದಾ ಒಂದಿಲ್ಲೊಂದು ವಿಚಾರದಲ್ಲಿ ಸುದ್ದಿಯಾಗೋದು ಗೊತ್ತಿರೋ ವಿಚಾರ. ಇದೀಗ ವಿಂಡೀಸ್ T20 ಲೆಜೆಂಡ್ ಸುನಿಲ್ ನರೈನ್ ಅವರ ಬೌಲಿಂಗ್ ಆಕ್ಷನ್ ಕುರಿತು ಅನುಮಾನಾಸ್ಪದವಾಗಿ ಅಥವಾ ನರೈನ್ ಬಾಲ್ ಮಾಡುವಾಗ ಚೆಕ್ ಮಾಡ್ತಾರೆ, ತೆಗೆದು ಒಗಿತಾರೆ, ಥ್ರೋ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿ ಸುದ್ದಿಯಾಗಿದ್ದಾರೆ. ಹಾಗಿದ್ರೆ ಏನಿದು ಚೆಕಿಂಗ್ ವಿವಾದ? ನರೈನ್ ಚೆಕಿಂಗ್ ಮಾಡ್ತಾರೆ ಅಂತ ಅಶ್ವಿನ್ ಆರೋಪಿಸೋದು ಯಾಕೆ? ಚೆಕಿಂಗ್ ಅಲ್ಲ, ಚೆಕಿಂಗ್ ಅಂದ್ರೆ ಏನು? ಯಾವುದು ಲೀಗಲ್ ಡೆಲಿವರಿ? 2014ರಲ್ಲಿ ಅಶ್ವಿನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ನರೈನ್ರನ್ನ ಬ್ಯಾನ್ ಮಾಡಿಸಿದ್ದು ಹೇಗೆ? ಒಟ್ಟಾರೆ ಈ ಅಶ್ವಿನ್ ವರ್ಸಸ್ ನರೈನ್ ಜಟಾಪಟಿ ಏನು? ಮುತ್ತಾಯಿ ಮುರಳೀಧರನ್ಗೆ ಏನು ಸಮಸ್ಯೆ ಆಗಿತ್ತು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಅವ್ರ ಬಗ್ಗೆ ಮಾತಾಡಲ್ಲ, ನರೈನ್ ಬೌಲಿಂಗ್ ಶೈಲಿ ಬಗ್ಗೆ ಅಶ್ವಿನ್ ತಕರಾರು. ಸ್ನೇಹಿತರೆ, ರವಿಚಂದ್ರನ್ ಅಶ್ವಿನ್ ಕ್ರಿಕೆಟ್ ಫೀಲ್ಡ್ ನಲ್ಲಿ ಎಷ್ಟು ಟ್ಯಾಲೆಂಟೆಡ್, ಎಷ್ಟು ಇಂಟೆಲಿಜೆಂಟ್ ಬೌಲರ್. ಕ್ರಿಕೆಟ್ ಫೀಲ್ಡ್ ಆಚೆ ಕೂಡ ಅಷ್ಟೇ ಆಕ್ಟಿವ್ ವ್ಯಕ್ತಿ. ತಮ್ಮ ಬೋಲ್ಡ್ ಮಾತುಗಳಿಂದ ಅನಿಸಿದ್ದನ್ನ ನೇರವಾಗಿ ಹೇಳ್ತಾ ಸದಾ ಸುದ್ದಿಯಲ್ಲಿರ್ತಾರೆ. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಯೂಟ್ಯೂಬ್ನಲ್ಲಿ ಅಶ್ವಿನ್ ತಮ್ಮದೇ ಒಂದು ನೋಡುಗ ವರ್ಗವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈಗ ಅಂತಹದೇ ಒಂದು ಯೂಟ್ಯೂಬ್ ಚಾಟ್ನಲ್ಲಿ ಬಹಳ ಕಾಂಟ್ರವರ್ಷಿಯಲ್ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಸದ್ಯ IPL ನಲ್ಲಿ ಸುನಿಲ್ ನರೈನ್ ತಮ್ಮ ವೃತ್ತಿ ಜೀವನದ ಪೀಕ್ನಲ್ಲಿದ್ದಾರೆ. ವಿಂಡೀಸ್ ಕ್ರಿಕೆಟ್ನಿಂದ ರಿಟೈರ್ ಆಗಿರೋ ಈ ಸುನಿಲ್ ನರೈನ್ ಈಗ ಬೌಲಿಂಗ್ಗಿಂತ ಹೆಚ್ಚಾಗಿ ತಮ್ಮ ಬ್ಯಾಟಿಂಗ್ನಿಂದ ಭಯಂಕರವಾಗಿ ಸುದ್ದಿ ಆಗ್ತಾ ಇದ್ದಾರೆ. IPL ನಲ್ಲಿ ಟಾಪ್ ಬ್ಯಾಟರ್ ಆಗಿದ್ದಾರೆ. KKR ಪರ ಬ್ಯಾಟಿಂಗ್ ನಲ್ಲಿ 11 ಮ್ಯಾಚ್ ನಲ್ಲಿ 183ರ ಸ್ಟ್ರೈಕ್ ರೇಟ್ ನಲ್ಲಿ 461 ರನ್ ಗಳಿಸಿದ್ದಾರೆ. ಅಲ್ಲದೆ 3 ಹಾಫ್ ಸೆಂಚುರಿ ಹಾಗೂ 1 ಸೆಂಚುರಿಯನ್ನ ಕೂಡ ಅವ್ರು ಬಾರಿಸಿದ್ದಾರೆ. ನರೈನ್ ಆಡ್ತಾರೆ, ಸುಮ್ಮನೆ ಬೀಸ್ತಾರೆ, ಹೊಡೆದ್ರೆ ಹೊಡಿತಾರೆ, ಇಲ್ಲ ಔಟ್ ಆದ್ರೆ ಔಟ್, ಸುಮ್ಮನೆ ಬೇರೆ ಬೀಸ್ತಾರೆ ಅಷ್ಟೇ, ಗ್ಯಾರಂಟಿ ಇಲ್ಲ ಅನ್ನೋ ತರದ ಆಟಗಾರ ಅಂತ ಗುರುತಿಸ್ಕೊಂಡಿದ್ರು ಬ್ಯಾಟಿಂಗ್ ನಲ್ಲಿ. ಆದ್ರೆ ಈ ಸಲ ಕನ್ಸಿಸ್ಟೆಂಟ್ ಆಗಿ ಬರೀ ಬಡಿ ಎದುರಾಳಿಗಳು ಹೆದರ್ಕೋಬೇಕು, ಆ ರೀತಿ ಆಗ್ಬಿಟ್ಟಿದ್ದಾರೆ ನರೈನ್. ಬೌಲಿಂಗ್ ನಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. 6.61ರ ಎಕಾನಮಿಯಲ್ಲಿ 14 ವಿಕೆಟ್ ತೆಗೆದಿದ್ದಾರೆ. ಬೌಲರ್ಗಳಿಗೆ ನರಕ ಆಗಿರೋ ಈ IPL ನಲ್ಲಿ ನರೈನ್ ಮತ್ತು ಬೂಮ್ರಾ 7ರ ಎಕಾನಮಿ ಒಳಗೆ ಬೌಲಿಂಗ್ ಮಾಡಿದ್ದಾರೆ. ಸೊ ಈ ಮೂಲಕ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಗ್ಬಿಟ್ಟಿದ್ದಾರೆ ನರೈನ್. ಅಶ್ವಿನ್ ಅವರ ಯೂಟ್ಯೂಬ್ ಚಾಟ್ ನಲ್ಲಿ ಇದೇ ವಿಚಾರ ಪ್ರಸ್ತಾಪ ಆಯಿತು. ಈ IPL ನ ಬ್ಯಾಟ್ಸ್ಮನ್ ಗೇಮ್ ಅಂತ ಹೇಳ್ತಾ ಇದೀವಿ, ಆದ್ರೆ ಸುನಿಲ್ ನರೈನ್ ಮತ್ತು ಬೂಮ್ರಾ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಅವ್ರು ಮಾಡ್ತಿರ್ಬೇಕಾದ್ರೆ ಉಳಿದವರಿಗೆ ಯಾಕಾಗಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ ಅಶ್ವಿನ್, ಹೌದು, ಬಹಳ ಒಳ್ಳೆ ಪ್ರಶ್ನೆ. ಬೂಮ್ರಾ ವಿಶಿಷ್ಟವಾದ ಬೌಲಿಂಗ್ ಶೈಲಿಯನ್ನ ಹೊಂದಿದ್ದಾರೆ. ಅವರ ರಿಲೀಸ್ ಪಾಯಿಂಟ್ ಯುನೀಕ್ ಆಗಿದೆ. ಹೀಗಾಗಿ ಉಳಿದ ಬೌಲರ್ಸ್ ಗಿಂತ ಬೂಮ್ರಾ ಚೆನ್ನಾಗಿ ಬೌಲ್ ಮಾಡ್ತಾರೆ. ಅವರ ಯಾರ್ಕರ್ ಗಳನ್ನ ಪಿಕ್ ಮಾಡಕ್ಕಾಗಲ್ಲ, ಬಹಳ ಕಷ್ಟ. ಆದ್ರೆ ಸುನಿಲ್ ನರೈನ್ ಬಗ್ಗೆ ನಾನು ಮಾತನಾಡಲ್ಲ, ಅದು ನನ್ನ ಪಾಲಿಸಿ ಪ್ರಕಾರ ತಪ್ಪು ಅಂತ ಹೇಳಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಕೆಟ್ ಅಭಿಮಾನಿಗಳಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿದೆ. ಅಶ್ವಿನ್ ನರೈನ್ರ ಬೌಲಿಂಗ್ ಇಲ್ಲಿಗಲ್ ಇದೆ, ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿರೋ ತರ ಇದೆ. ಅಶ್ವಿನ್ ಅವರು ನೇರವಾಗಿ ಹೇಳಿಲ್ಲ ಅಂದ್ರೂ ಕೂಡ ಈ ವಿಚಾರ ದೊಡ್ಡ ಕೋಲಾಹಲ ಸೃಷ್ಟಿ ಮಾಡ್ತಾ ಇದೆ. ಯಾಕೆ ಎಲ್ಲರೂ ಬಗ್ಗೆ ಮಾತನಾಡ್ತಿದ್ದಾರೆ ಅಂದ್ರೆ, ಈ ಚೆಕಿಂಗ್ ಬೌಲಿಂಗ್ ವಿರುದ್ಧ ಅಶ್ವಿನ್ ಹೋರಾಟಕ್ಕೆ ಒಂದು ಹಿಸ್ಟ್ರಿನೇ ಇದೆ. ಫಸ್ಟ್ ಟೈಮ್ ಅಲ್ಲ ಇದು. ಒಂದು ಕಾಲದಲ್ಲಿ ಅಶ್ವಿನ್ ICCಗೆ ಕಿವಿ ಹಿಂಡಿ ಚೆಕಿಂಗ್ ಮಾಡೋರ ವಿರುದ್ಧ ಕ್ರಮ ತಗೊಳ್ಳೋ ಹಾಗೆ ಫೋರ್ಸ್ ಮಾಡಿದ್ರು. ಆ ಹೋರಾಟದಲ್ಲಿ ಬಲಿಯಾದವರಲ್ಲಿ ಸುನಿಲ್ ನರೈನ್ ಕೂಡ ಒಬ್ರು. ಆ ರೋಚಕ ಸ್ಟೋರಿನ ತಿಳ್ಕೊಳ್ಳೋಕ್ಕೂ ಮುಂಚೆ ನಾವು ಈ ಚೆಕಿಂಗ್ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೇಬೇಕಲ್ಲ. ಬನ್ನಿ ನೋಡ್ಬಿಡೋಣ. ಏನಿದು ಚೆಕಿಂಗ್? ಯಾವುದು ಲೀಗಲ್ ಬೌಲಿಂಗ್? ಸ್ನೇಹಿತರೆ, ಚೆಕ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಎಸೆಯೋದು ಅಂತ ಅರ್ಥ. ಕ್ರಿಕೆಟ್ ನಲ್ಲಿ ಬೌಲಿಂಗ್ ಮಾಡುವಾಗ ಎಸೆಯೋಕೆ ಅಥವಾ ಥ್ರೋ ಮಾಡೋಕೆ ಅವಕಾಶ ಇಲ್ಲ. ಎಸೆಯೋದು ಹಿಂಗೆ, ಕಲ್ ತಗೊಂಡು ಹೀಗೆ ಬಿಸಾಕಲ್ವಾ, ಕೈ ಜಿಗ್ಜಾಗ್ ಮೂಮೆಂಟ್ ಆಗುತ್ತೆ. ಆ ರೀತಿ ಎಸೆಯಕ್ಕೆ ಅವಕಾಶ ಇಲ್ಲ. ರೌಂಡ್ ಆರ್ಮ್ ಆಕ್ಷನ್ ಮೂಲಕ ಬಾಲ್ನ ರಿಲೀಸ್ ಮಾಡಬಹುದು. ಕೈ ಹೀಗೆ ಬಂದಿರೋದು ಸ್ಟ್ರೇಟೇ ಬರಬೇಕು ಅನ್ನೋ ನಿಯಮ ಇದೆ. ಅದಕ್ಕಾಗಿನೇ ಬೌಲ್ಗಳನ್ನು ಡೆಲಿವರಿ ಅಂತ ಕರೆಯೋದು, ಥ್ರೋಸ್ ಅಂತ ಕರೆಯಲ್ಲ. ಡೆಲಿವರ್ ಮಾಡಬೇಕು. ಥ್ರೋ ಮಾಡಿದ್ರೆ ಅದು ಇಲ್ಲಿಗಲ್ ಬೌಲಿಂಗ್ ಆಕ್ಷನ್ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ನಾವು ಚೆಕಿಂಗ್ ಅಂತ ಹೇಳ್ತೀವಿ. ಸರಿ, ಈ ಇಲ್ಲಿಗಲ್ ಆಕ್ಷನ್ ಅಂದರೆ ಯಾವುದು? ಯಾವುದನ್ನ ಥ್ರೋ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ನಾವು ಫೀಲ್ಡಿಂಗ್ ಮಾಡುವಾಗ ಬಾಲ್ನ ಈ ರೀತಿ ಥ್ರೋ ಮಾಡ್ತೀವಿ. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಾಯಿ ಕಚ್ಚೋಕೆ ಬಂತು, ನಿಮ್ಮನ್ನು ಟಾರ್ಗೆಟ್ ಮಾಡ್ತು ಅಂದ್ರೂ ಕೂಡ ಅದನ್ನು ಓಡಿಸೋಕ್ಕೂ ಕೂಡ ಕಲ್ಲು ಹೊಡಿಯೋಕ್ಕೆ ಹೀಗೆ ಕಲ್ಲನ್ನು ಹೊಡಿತೀವಿ ಅಲ್ವಾ? ಜೊತೆಗೆ ಆಗಲೇ ಹೇಳಿದ ಹಾಗೆ ಫೀಲ್ಡಿಂಗ್ ಮಾಡಿ ಬಾಲ್ ಹಿಡಿದು ಥ್ರೋ ಮಾಡಬೇಕಾದ್ರೂ ಕೂಡ ಹೀಗೆ ಥ್ರೋ ಮಾಡ್ತೀವಿ. ಥ್ರೋ ಮಾಡುವಾಗ ಬೆಂಡ್ ಆಗಿರೋ ನಮ್ಮ ಆರ್ಮ್ ಬಾಲ್ ರಿಲೀಸ್ ಆಗುವಾಗ ಸ್ಟ್ರೇಟ್ ಆಗುತ್ತೆ. ಇದು ಆ ಥ್ರಸ್ಟ್ ಕೊಡುತ್ತೆ ಬಾಲಿಂಗ್ಗೆ, ಆ ಒಂದು ಪವರನ್ನು ಕೊಡುತ್ತೆ, ವೇಗವಾಗಿ ಹಾಕೋಕೆ ನಮಗೆ ಸಾಧ್ಯ ಆಗುತ್ತೆ. ಬೌಲಿಂಗ್ ಮಾಡುವಾಗ ಆ ರೀತಿ ಜಿಗ್ಜಾಗ್ ಮೂಮೆಂಟ್ ಮಾಡೋಕೆ ಅವಕಾಶ ಇಲ್ಲ. ಕೈಯನ್ನು
ಹೀಗೆ ಮಾಡೋಕ್ಕೆ ಅವಕಾಶ ಇಲ್ಲ. ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ಮೊಣಕೈಯನ್ನ ಬೆಂಡ್ ಮಾಡಿ ಬಾಲ್ ರಿಲೀಸ್ ಮಾಡುವಾಗ ಅದನ್ನ ಹೀಗೆ ಸ್ಟ್ರೈಟ್ ಮಾಡಿದ್ರೆ ಅದು ಇಲ್ಲೀಗಲ್ ಡೆಲಿವರಿ. ಬೌಲಿಂಗ್ ಆಕ್ಷನ್ ವೇಳೆ ನಮ್ಮ ಕೈ ಭುಜದ ಲೆವೆಲ್ಗೆ ಬಂದಾಗ ಮೊಣಕೈ ಬೆಂಡ್ ಆಗಿದ್ರೆ ಬಾಲ್ನ ರಿಲೀಸ್ ಮಾಡುವಾಗ ಸ್ಟ್ರೈಟ್ ಮಾಡೋ ಹಾಗಿಲ್ಲ. ಒಂದು ವೇಳೆ ಭುಜದ ಲೆವೆಲ್ಗೆ ಬಂದಾಗ ಆಲ್ರೆಡಿ ಮೊಣಕೈ ಬೆಂಡ್ ಆಗಿದ್ರೆ ಬಾಲ್ ರಿಲೀಸ್ ಮಾಡುವಾಗ ಕೂಡ ಅಷ್ಟೇ ಬೆಂಡ್ ಆಗಿರಬೇಕು. ಅದಕ್ಕೆ ಅವಕಾಶ ಇದೆ. ಆದರೆ 1992 ಮತ್ತು 2003 ನಡುವೆ ಹಲವಾರು ಬಯೋಮೆಕ್ಯಾನಿಕಲ್ ಟೆಸ್ಟ್ಗಳು ಮತ್ತು ವಿಡಿಯೋ ಬೇಸ್ 3D ಡೈಮೆನ್ಷನ್ ಅನಾಲಿಸಿಸ್ ನಡೆಸಿದಾಗ ಬಹಳ ಜನ ಬೌಲರ್ಗಳು ಒಂದಷ್ಟು ಡಿಗ್ರಿಯಷ್ಟು ಮೊಣಕೈನ ಬೆಂಡ್ ಮಾಡ್ತಾರೆ ಅಂತ ಗೊತ್ತಾಯಿತು. ಲೆಜೆಂಡ್ಗಳೆಲ್ಲ ಆ ರೀತಿ ಬೆಂಡ್ ಮಾಡ್ತಾರೆ ಅಂತ ಗೊತ್ತಾಯಿತು. ಡೇಟಾ ನೋಡಿದಾಗ ಬೌಲರ್ಗಳು 10ರಿಂದ 15 ಡಿಗ್ರಿಯಷ್ಟು ಎಲ್ಬೋ ಎಕ್ಸ್ಟೆಂಡ್ ಮಾಡೋದು ಗೊತ್ತಾಯಿತು. ಹೀಗಾಗಿ ICC ಸಮಗ್ರವಾಗಿ ಅನಲೈಸ್ ಮಾಡಿ 15 ಡಿಗ್ರಿಯಷ್ಟು ಮೊಣಕೈನ ಬೆಂಡ್ ಮಾಡೋಕೆ ಅವಕಾಶ ಕೊಡ್ತು. ಅಂದರೆ ಉದಾಹರಣೆಗೆ ಬೌಲಿಂಗ್ ಮಾಡುವಾಗ ಭುಜದ ಲೆವೆಲ್ಗೆ ಆರ್ಮ್ ಬಂದಾಗ ಮೊಣಕೈ 135 ಡಿಗ್ರಿ ಬೆಂಡ್ ಆಗಿದ್ರೆ ಬಾಲ್ ರಿಲೀಸ್ ಮಾಡುವಾಗ 15 ಡಿಗ್ರಿಯಷ್ಟು ಚಾಚಬಹುದು. ಅದಕ್ಕಿಂತ ಹೆಚ್ಚು ಸ್ಟ್ರೇಟ್ ಮಾಡಿದ್ರೆ ಅದು ಇಲ್ಲೀಗಲ್ ಅಂತ ಕರೆಸ್ಕೊಳ್ಳುತ್ತೆ. ಒಂದು ವೇಳೆ ಇಂಟರ್ನ್ಯಾಷನಲ್ ಮ್ಯಾಚ್ನಲ್ಲಿ ಈ ರೀತಿ ಬೌಲಿಂಗ್ ಮಾಡ್ತಿರೋದು ಕಂಡು ಬಂದರೆ ಅಂಪೈರ್ಗಳು ಆ ಬೌಲರ್ನ ಆಕ್ಷನ್ ಅನ್ನ ಸಸ್ಪೆಕ್ಟೆಡ್ ಬೌಲಿಂಗ್ ಆಕ್ಷನ್ ಅಂತ ICCಗೆ ರಿಪೋರ್ಟ್ ಮಾಡ್ತಾರೆ. ICC ಆಸ್ಟ್ರೇಲಿಯಾದ ಪರ್ತ್ನಲ್ಲಿರೋ ತನ್ನ ಲ್ಯಾಬ್ನಲ್ಲಿ ಆ ಬೌಲರ್ ಅನ್ನ ಟೆಸ್ಟ್ ಮಾಡುತ್ತೆ. ಅಲ್ಲಿ ಆ ಬೌಲರ್ ತನ್ನ ಎಲ್ಲ ವೇರಿಯೇಷನ್ನ ಬಾಲ್ಗಳನ್ನು ಹಾಕಬೇಕಾಗತ್ತೆ. ಒಂದು ವೇಳೆ ಆತ ಮ್ಯಾಚ್ನಲ್ಲಿ ಬೌಲಿಂಗ್ ಮಾಡದಂತೆ ಎಕ್ಸಾಕ್ಟ್ ಆಗಿ ಬೌಲಿಂಗ್ ಮಾಡಲಿಲ್ಲ ಅಂದರೆ ಆತನಿಗೆ ಕ್ಲಿಯರೆನ್ಸ್ ಕೊಡಲ್ಲ. ಏನು ಟೆಸ್ಟ್ನಲ್ಲಿ ಆತನ ಬೌಲಿಂಗ್ ಇಲ್ಲಿಗಲ್ ಅಂತ ಗೊತ್ತಾದರೆ ಬೌಲಿಂಗ್ ಮಾಡೋದ್ರಿಂದ ಆ ಬೌಲರ್ನ ಸಸ್ಪೆಂಡ್ ಮಾಡಲಾಗುತ್ತೆ. ಸ್ನೇಹಿತರೆ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬೌಲಿಂಗ್ ಮಾಡೋ ಸಂದರ್ಭದಲ್ಲಿ ಬೌಲನ್ನು ಸ್ಟ್ರೈಟ್ ಆಗಿ ರಿಲೀಸ್ ಮಾಡಿದ್ರೆ ಕೈಯನ್ನು ಹೀಗೆ ತಿರುಗಿಸಿದ ಬಳಿಕ ಕೈಯನ್ನು ಸ್ಟ್ರೇಟ್ ಆಗಿ ರಿಲೀಸ್ ಮಾಡೋ ತನಕ ಕೂಡ ಕೈ ಸ್ಟ್ರೇಟ್ ಆಗೇ ಇದ್ರೆ ಇಟ್ ಈಸ್ ಕ್ಲೀನ್ ಬೌಲಿಂಗ್ ಆಕ್ಷನ್, ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಕೆಲವ್ರದ್ದು ಕೈನೇ ಸ್ವಲ್ಪ ಬೆಂಡ್ ಇರುತ್ತೆ. ಹಾಗಾಗಿ ಅಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಕೈ ಸ್ವಲ್ಪ ಬೆಂಡ್ ಇದೆ ಅಂತ ಹೇಳಿದ್ರೆ ಆಮೇಲೆ ರಿಲೀಸ್ ಟೈಮ್ನಲ್ಲಿ ಮತ್ತದನ್ನು ಸ್ಟ್ರೈಟ್ ಮಾಡಿ ಹೀಗೆ ಅದನ್ನು ಜಿಗ್ಜಾಗ್ ಮೂವ್ಮೆಂಟ್ ಮಾಡಿ ಥ್ರೋ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ 15 ಡಿಗ್ರಿಯಷ್ಟು ಎಕ್ಸ್ಟೆಂಡ್ ಮಾಡೋಕೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡಬೇಕು ಅಂದರೆ ಕೈ ನೀಟಾಗಿ ತಿರುಗಬೇಕು. ಕೈ ಈ ಎಲ್ಬೋ ಇದೆಯಲ್ಲ ಅದು ಜಿಗ್ಜಾಗ್ ಸ್ವಲ್ಪವೂ ಕೂಡ ಆಗಬಾರದು ಅನ್ನೋ ಉದ್ದೇಶವನ್ನು ಇಲ್ಲಿ ಹೊಂದಲಾಗಿದೆ. ಆದರೆ ಸ್ನೇಹಿತರಲ್ಲಿ ಕೆಲ ಬೌಲರ್ಗಳಿಗೆ ಎಕ್ಸೆಪ್ಷನ್ ಕೊಡಲಾಗಿದೆ. ಉದಾಹರಣೆಗೆ ವಿಶ್ವದ ಫಾಸ್ಟೆಸ್ಟ್ ಬೌಲರ್ ಶೋಯಿಬ್ ಅಖ್ತರ್, ಭಾರತದ RP ಸಿಂಗ್ ಇವರಿಬ್ಬರಿಗೂ ಮೊಣಕೈನಲ್ಲಿ ಹೈಪರ್ ಎಕ್ಸ್ಟೆನ್ಷನ್ ಅನ್ನೋ ಕಂಡೀಷನ್ ಅಥವಾ ಅಬ್ನಾರ್ಮಲಿಟಿ ಇತ್ತು. ಅಂದರೆ ಇವರ ಮೊಣಕೈ ಸ್ವಲ್ಪ ಮಟ್ಟಿಗೆ ಉಲ್ಟಾ ಬೆಂಡ್ ಆಗ್ತಾ ಇತ್ತು. ಸಾಮಾನ್ಯವಾಗಿ ನಾವು ಸ್ಟ್ರೇಟ್ ಅಂದರೆ ಇಷ್ಟು ಸ್ಟ್ರೇಟ್ ಮಾಡ್ಬೋದು. ಆದರೆ RP ಸಿಂಗ್ ಮತ್ತು ಶೋಯಿಬ್ ಅಖ್ತರ್ ಈ ರೀತಿ 180 ಡಿಗ್ರಿಗಿಂತ ಜಾಸ್ತಿ ಎಕ್ಸ್ಟ್ರಾ ಬೆಂಡ್ ಮಾಡೋಕ್ಕಾಗ್ತಾ ಇತ್ತು. ಕೈ ಹೀಗೆ ಬೆಂಡ್ ಆಗ್ತಾ ಇತ್ತು ಅವ್ರದ್ದು. ನೀವು ಚಿತ್ರದಲ್ಲೂ ಕೂಡ ನೋಡ್ತಿರ್ಬೋದು. ಮೆಡಿಕಲ್ ಟೆಸ್ಟ್ನಲ್ಲಿ ಇವರಿಗೆ ಆ ಎಕ್ಸ್ಟ್ರಾ ಮಡ್ಚೋದಕ್ಕೆ ಕಂಟ್ರೋಲ್ ಇಲ್ಲ ಅಂತ ಗೊತ್ತಾಗಿದ್ದರಿಂದ, ಅವ್ರ ಕೈ ಇರೋದೇ ಹಾಗೆ ಅಂತ ಗೊತ್ತಾಗಿದ್ದರಿಂದ ಆ ಎಕ್ಸ್ಟ್ರಾ ಬೆಂಡ್ನ ಕೌಂಟ್ ಮಾಡ್ತಿರಲಿಲ್ಲ. ಸ್ಪಿನ್ ಮಾಂತ್ರಿಕ ಮುತ್ತಯ್ಯ ಮುರಳೀಧರನ್ ಅವರಿಗೂ ಇದೇ ರೀತಿಯ ಸಮಸ್ಯೆ ಇದ್ದಿದ್ದರಿಂದ ಅವ್ರಿಗೂ ಕೂಡ ಎಕ್ಸೆಪ್ಷನ್ ಕೊಡಲಾಗಿತ್ತು. ಸೊ ಇದಿಷ್ಟು ಚಕಿಂಗ್ ಬೌಲಿಂಗ್ ಬಗ್ಗೆ ಆಯಿತು. ಆದರೆ ಇಷ್ಟೆಲ್ಲ ನಿಯಮ ಇದ್ರೂ ಕೂಡ ಕೆಲ ಬೌಲರ್ಗಳು ರಂಗೋಲಿ ಕೆಳಗೆ ನುಸುಳುವಂತ ಪ್ರಯತ್ನ ಮಾಡ್ತಾ ಇದ್ರು. ಅವರಿಗೆ ಅಶ್ವಿನ್ ಹೇಗೆ ನೀರು ಕುಡಿಸಿದ್ರು ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ದಿಢೀರ್ ಬೌಲಿಂಗ್ ಬದಲಾವಣೆ, ICCಗೆ ಅಶ್ವಿನ್ ಚಾಲೆಂಜ್. ಸ್ಪಿನ್ ಬೌಲರ್ಗಳಲ್ಲಿ, ಅದರಲ್ಲೂ ಆಫ್ ಸ್ಪಿನ್ ಬೌಲರ್ಗಳಲ್ಲಿ 2 ವಿಧ. ಒಬ್ರು ಫುಲ್ ಸ್ಲೀವ್ ಅಂದ್ರೆ ಉದ್ದನೆ ತೋಳಿರುವಂತ ಶರ್ಟ್ ಹಾಕೊಂಡು ಬೌಲಿಂಗ್ ಮಾಡೋರು, ಮತ್ತೊಬ್ರು ಹಾಫ್ ಸ್ಲೀವ್ ಶರ್ಟ್ ಹಾಕೊಂಡು ಬೌಲಿಂಗ್ ಮಾಡೋರು. ಈ ಹಾಫ್ ಸ್ಲೀವ್ನಲ್ಲಿ ಬೌಲಿಂಗ್ ಮಾಡೋ ಆಫ್ ಸ್ಪಿನ್ನರ್ಗಳು ತುಂಬಾ ರೇರ್. ಪಾಕ್ನ ಸಯೀದ್ ಅಜ್ಮಲ್, ವಿಂಡೀಸ್ನ ಸುನಿಲ್ ನರೈನ್, ಮರ್ಲನ್ ಸ್ಯಾಮ್ಯುಯಲ್ಸ್, ಇವನ್ ನಮ್ಮ ಹರ್ಭಜನ್ ಸಿಂಗ್ ಅವರು ಕೂಡ ತಮ್ಮ ಕರಿಯರ್ನ ಕೊನೆಯಲ್ಲಿ ಫುಲ್ ಸ್ಲೀವ್ನಲ್ಲಿ ಬೌಲಿಂಗ್ ಮಾಡಿದ್ರು. ಆದರೆ ಹಾಫ್ ಸ್ಲೀವ್ನಲ್ಲಿ ಬೌಲಿಂಗ್ ಮಾಡೋ ವಿರಳರಲ್ಲಿ ಅಶ್ವಿನ್ ಕೂಡ ಒಬ್ರು. ತಮ್ಮ ಕರಿಯರ್ ಉದ್ದಕ್ಕೂ ಹಾಫ್ ಸ್ಲೀವ್ ಶರ್ಟ್ ಹಾಕೊಂಡೇ ಬೌಲ್ ಮಾಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ 2014 ಏಷ್ಯಾ ಕಪ್ನಲ್ಲಿ ಬಾಂಗ್ಲಾ ವಿರುದ್ಧ ಫುಲ್ ಸ್ಲೀವ್ ಹಾಕೊಂಡು ಬೌಲ್ ಮಾಡೋಕ್ಕೆ ಶುರು ಮಾಡಿದ್ರು. ತಮ್ಮ ಬೌಲಿಂಗ್ ಶೈಲಿಯನ್ನು ಕೂಡ ಬದಲಾಯಿಸಿಕೊಂಡು ಬಹುತೇಕ ನರೈನ್ರಂತೆ ಬೌಲ್ ಮಾಡ್ತಾ ಇದ್ರು. ಇದು ಎಲ್ರಿಗೂ ಆಶ್ಚರ್ಯ ಹುಟ್ಟಿಸಿತ್ತು. ಕಮೆಂಟೇಟರ್ ಕೂಡ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು. ನಂತರ ಅದೇ ವರ್ಷ ವಿಂಡೀಸ್ ವಿರುದ್ಧದ ODI ಪಂದ್ಯದಲ್ಲೂ ಕೂಡ ಅಶ್ವಿನ್ ನರೈನ್ರಂತೆ ಬೌಲಿಂಗ್ ಮಾಡಿದ್ರು. ಖುದ್ದು ನರೈನ್ಗೂ ಇದು ಆಶ್ಚರ್ಯ ಉಂಟು ಮಾಡಿತ್ತು. ಆದರೆ ಅಶ್ವಿನ್ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅಂತ ಯಾರಿಗೂ ಅರ್ಥ ಆಗಿರಲಿಲ್ಲ. ಫಾರ್ಮ್ ಕಳ್ಕೊಂಡಿರೋ ಅಶ್ವಿನ್ ನರೈನ್ರನ್ನ ಕಾಪಿ ಮಾಡೋಕೆ ನೋಡ್ತಿದ್ದಾರೆ ಅಂತ ಮಾತನಾಡಲಾಗ್ತಾ ಇತ್ತು. ಆದರೆ ಅಶ್ವಿನ್ ಯಾಕೆ ಆ ರೀತಿ ಮಾಡಿದ್ರು ಅಂತ ಮರು ವರ್ಷ ಕೆಲವೇ ತಿಂಗಳಲ್ಲಿ ಗೊತ್ತಾಗಿತ್ತು. 2015 ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಅಂಪೈರ್ಗಳು ನರೈನ್ ಬೌಲಿಂಗ್ ಸಂಶಯಾಸ್ಪದವಾಗಿದೆ ಅಂತ ICCಗೆ ರಿಪೋರ್ಟ್ ಮಾಡಿದ್ರು.
ಅದರ ರಿಸಲ್ಟ್ ಆ ವರ್ಷ T20 ವರ್ಲ್ಡ್ ಕಪ್ ನಡೆಯೋ ಟೈಮ್ನಲ್ಲೇ ಬಂದಿತ್ತು. ರಿಪೋರ್ಟ್ನಲ್ಲಿ ನರೈನ್ ಎಲ್ಲ ವೇರಿಯೇಷನ್ಗಳಲ್ಲೂ 15 ಡಿಗ್ರಿಗಿಂತ ಹೆಚ್ಚು ಮೊಣಕೈ ಬೆಂಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿತ್ತು. ನರೈನ್ರನ್ನ ತಕ್ಷಣದಿಂದ ಬೌಲಿಂಗ್ ಮಾಡೋದ್ರಿಂದ ಬ್ಯಾನ್ ಮಾಡಲಾಗಿತ್ತು. ಹೀಗಾಗಿ ನರೈನ್ T20 ವರ್ಲ್ಡ್ ಕಪ್ ಫೈನಲ್ ಆಡೋಕೆ ಆಗಿರಲಿಲ್ಲ. ಅದಾದ್ಮೇಲೆ ಮತ್ತೆ ನರೈನ್ ತಮ್ಮ ಬೌಲಿಂಗ್ ಶೈಲಿಯನ್ನ ಚೇಂಜ್ ಮಾಡ್ಕೊಂಡ್ ಬಂದಿದ್ರು. ಬಟ್ ಪದೇ ಪದೇ ಅವರ ಬೌಲಿಂಗ್ ರಿಪೋರ್ಟ್ ಆಗ್ತಾನೆ ಇದೆ. PSL, IPL ಎಲ್ಲ ಕಡೆ ರಿಪೋರ್ಟ್ ಆಗಿದ್ದಾರೆ. ಸಾಮಾನ್ಯವಾಗಿ ಫುಲ್ ಸ್ಲೀವ್ ಶರ್ಟ್ ಹಾಕೊಂಡು ಬೌಲಿಂಗ್ ಮಾಡೋದು ಕಷ್ಟ. ಎಷ್ಟೇ ಚಳಿ ಇರಲಿ ಬೌಲರ್ಗಳು ಸ್ವೆಟರ್ ತೆಗೆದು ಬೌಲಿಂಗ್ ಮಾಡ್ತಾರೆ. ಆದರೆ ಕೆಲ ಬೌಲರ್ಗಳು, ಅದರಲ್ಲೂ ಕೂಡ ಆಫ್ ಸ್ಪಿನ್ನರ್ಗಳು 15 ಡಿಗ್ರಿಗಿಂತ ಹೆಚ್ಚು ಮೊಣಕೈನ ಚಾಚಿದ್ರೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಬೇಕು ಅಂತಾನೆ ಫುಲ್ ಸ್ಲೀವ್ ಶರ್ಟ್ ಹಾಕೊಂಡು ಬೌಲಿಂಗ್ ಮಾಡ್ತಾರೆ. 2015ರ ಏಷ್ಯಾ ಕಪ್ನಲ್ಲೂ ಕೂಡ ಶ್ರೀಲಂಕಾದ ಟೀಮ್ನಲ್ಲಿ ಒಬ್ಬ, ಪಾಕ್ನಲ್ಲಿ 3 ಹಾಗೆ ಬಾಂಗ್ಲಾದ ಎಲ್ಲ ಸ್ಪಿನ್ನರ್ಗಳು ಫುಲ್ ಸ್ಲೀವ್ ಹಾಕೊಂಡು ಬೌಲ್ ಮಾಡ್ತಾ ಇದ್ರು. ಇದನ್ನು ಹಲವಾರು ಸಲ ಅಶ್ವಿನ್ ಪಾಯಿಂಟ್ ಔಟ್ ಕೂಡ ಮಾಡಿದ್ರು ICC ಗಮನಿಸಿರಲಿಲ್ಲ. ಹೀಗಾಗಿ ಅಶ್ವಿನ್ ತಾವೇ ಖುದ್ದು ಫುಲ್ ಸ್ಲೀವ್ ಹಾಕೊಂಡು ಅವ್ರ ತನನೇ ಬೌಲ್ ಮಾಡಿ ICC ಗಮನಕ್ಕೆ ಬರೋ ಹಾಗೆ ಮಾಡಿದ್ರು. ಅಲ್ಲಿಂದ ಸೂಕ್ಷ್ಮವಾಗಿ ಗಮನಿಸೋಕೆ ಶುರು ಮಾಡಿದ ICC ಮರು ವರ್ಷವೇ ನರೈನ್ರನ್ನ ಬ್ಯಾನ್ ಮಾಡಿತ್ತು. ಇತ್ತೀಚೆಗೂ ಕೂಡ ನರೈನ್ ಬ್ಯಾಟಿಂಗ್ ಬೌಲಿಂಗ್ ಸಖತ್ತಾಗಿ ಮಾಡ್ತಿರ್ಬೇಕಾದ್ರೆ ವಿಂಡೀಸ್ ಟೀಮ್ಗೆ ಬನ್ನಿ ಆಡಿ ಅಂತ ಖುದ್ದು ಅವರ ವಿಂಡೀಸ್ ತಂಡದ ಆಟಗಾರರೇ ಕೇಳ್ಕೊಂಡಿದ್ರು. ಆದರೂ ಕೂಡ ನರೈನ್ ನಾನು ರಿಟೈರ್ ಆಗಿ ಆರಾಮಾಗಿದ್ದೀನಿ, ಯಂಗ್ಸ್ಟರ್ಗಳಿಗೆ ಚಾನ್ಸ್ ಸಿಗಲಿ ಅಂತ ಹೇಳಿದ್ರು. ಇಲ್ಲಿ ನರೈನ್ ಹಿಂದೇಟು ಹಾಕೋಕ್ಕೂ ಕೂಡ ಅವರ ಸಂಶಯಾಸ್ಪದ ಬೌಲಿಂಗ್ ಶೈಲಿ ಕಾರಣ ಅಂತ ಹೇಳಲಾಗುತ್ತೆ. ಎಲ್ಲಿ ಇಂಟರ್ನ್ಯಾಷನಲ್ ಆಡಿದ್ರೆ ಮತ್ತೆ ಬ್ಯಾನ್ ಆಗ್ತೀನೋ ಅನ್ನೋ ಭಯ ನರೈನ್ರಿಗೆ ಇದೆ ಅಂತ ಹೇಳಲಾಗುತ್ತೆ. ಅದಕ್ಕಾಗಿನೇ ಅಶ್ವಿನ್ ಯೂಟ್ಯೂಬ್ನಲ್ಲಿ ಬೂಮ್ರಾ ಸ್ಕಿಲ್ ಇದೆ, ಚೆನ್ನಾಗಿ ಬೌಲ್ ಮಾಡ್ತಾರೆ, ಆದರೆ ನರೈನ್ ಬಗ್ಗೆ ಕಮೆಂಟ್ ಮಾಡಲ್ಲ ಅಂತ ಹೇಳಿತ್ತು.